ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಏನಾದರೂ ಒಂದು ರೇಷನ್ ತಂದಾಗ ತುಂಬ ದಿವಸ ಬಾಳಿಕೆ ಬರಬೇಕಂದ್ರೆ ಈ ಥರ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸಕ್ಕರೆನಲ್ಲಿ ನೀವು ಎಲ್ಲಾದರೂ ಇಡೀ ಇರುವೆ ಬಂದೇ ಬರುತ್ತೆ. ಸೊ ಇರುವೆ ಬರದೇ ಇರೋದಕ್ಕೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಲವಂಗ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಲವಂಗ ಹಾಕೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಮತ್ತು ಇರುವೆನೂ ಬರಲ್ಲ. ಈಗ ಬೇಳೆಕಾಳುಗಳು, ತೊಗರಿಬೇಳೆ, ಉದ್ದಿನಬೇಳೆ, ಯಾವುದಾದ್ರೂ ಕಾಳಾಗಲಿ ತಂದಾಗ, ನೀವು ಅಂಗಡಿಯಿಂದ ತಂದಾಗ ಫಸ್ಟು ನೋಡ್ಕೊಳ್ಳಿ ಕ್ಲೀನಾಗಿದೆಯಲ್ಲ ನೋಡ್ಕೊಂಬಿಟ್ಟು. ಆನಂತರ ಇದಕ್ಕೆ ನೋಡಿ, ಈ ಥರ ಪಲಾವ್ ಎಲೆನೂ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಹುಳ ಬೀಳೋದಿಲ್ಲ ಮತ್ತು ತುಂಬ ದಿವಸನೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ಸ್ ನೋಡೋಣ. ಮೂರನೇ ಟಿಪ್ಸು, ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಜಾಸ್ತಿ ಕಡಿಮೆ ರೇಟ್ ಇದ್ದಾಗ ನೀವು ತಗೊಬಂದು ತುಂಬ ದಿವಸ ಬಾಳಿಕೆ ಮಾಡಬೇಕಂದ್ರೆ ನೋಡಿ, ಈ ಥರ ಒಂದು ನ್ಯೂಸ್ ಪೇಪರು, ಟಿಶ್ಯೂ ಪೇಪರ್ ಯಾವುದಾದ್ರು ತೊಗೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಂಬೆಹಣ್ಣು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ವಾರವರೆಗೂ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗೋದಿಲ್ಲ. ಸೊ ಈ ಥರ ಮಾಡಿದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರೋ ಇಲ್ಲಾಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲೋ ಹಾಕಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಬೋದು. ನಾನು ಹೇಳ್ದಂಗೆ ಇದು ಒಂದು ವಾರ ಇಲ್ಲ ಒಂದು 10 ದಿವಸವರೆಗೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಟಿಪ್ಸ್ ಬಂದ್ಬಿಟ್ಟು, ನಿಂಬೆಹಣ್ಣು ಕೆಲವೊಂದು ಟೈಮ್ ಗಟ್ಟಿಯಾಗಿರುತ್ತೆ, ರಸ ಬರೋದಿಲ್ಲ, ನೀವು ಡೈರೆಕ್ಟಾಗಿ ಕಟ್ ಮಾಡಿಬಿಡ್ತೀರಾ. ಹಂಗೆ ಮಾಡೋ ಬದಲು ಈ ಥರ ಚೆನ್ನಾಗಿ ಉಜ್ಜಿಬಿಟ್ಟು ಆನಂತರ ಕಟ್ ಮಾಡಿದ್ರೆ ನಿಮಗೆ ತುಂಬಾ ಜ್ಯೂಸ್ ಬರುತ್ತೆ, ಅಂದರೆ ತುಂಬಾ ರಸ ಬರುತ್ತೆ. ಮತ್ತು ನಿಮಗೆ ಕೈಯಲ್ಲಿ ಕಿವುಚಕ್ಕೆ ಕೂಡ ಕಷ್ಟ ಅನಿಸೋದಿಲ್ಲ, ಟೈಟ್ ಅನಿಸಲ್ಲ, ತುಂಬಾ ಲೂಸ್ ಅನಿಸುತ್ತೆ. ನೋಡಿ, ಈ ಥರ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ನಿಂಬೆಹಣ್ಣು ಕೂಡ ವೇಸ್ಟ್ ಆಗೋಲ್ಲ. ನೋಡಿ, ಇವಾಗ ಎಷ್ಟು ರಸ ಬಂದಿದೆ ಮತ್ತು ಅದರಲ್ಲಿ ಬೀಜ ಕೂಡ ಉಳ್ಕೊಳ್ಳಿಲ್ಲ, ಎಲ್ಲ ಬಂದಿದೆ. ನೆಕ್ಸ್ಟ್ ಟಿಪ್ಸ್ ನೋಡೋಣ. ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ. ನೀವು ಅಂಗಡಿಯಿಂದ ಅಕ್ಕಿ ತಂದಾಗ ಕೆಲವೊಮ್ಮೆ ಟೈಮು ಹುಳ ಬಿದ್ದುಬಿಡುತ್ತೆ. ಸೊ ಆ ಹುಳ ಬೀಳಬಾರ್ದಂದರೆ ನೋಡಿ, ಈ ಥರ ಪಲಾವ್ ಎಲೆನೂ ಮತ್ತು ಲವಂಗ ಹಾಕ್ಕೊತಾ ಇದ್ದೀನಿ. ಈಗ ಇದು ಅಕ್ಕಿನಲ್ಲಿ ಅದ್ರ ಸ್ಮೆಲ್ ಆಗೇ ಇರುತ್ತೆ, ಹಂಗಾಗಿ ಅಕ್ಕಿ ಕೂಡ ಹುಳ ಬೀಳೋದಿಲ್ಲ, ತುಂಬ ದಿವಸ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನೋಡಿ, ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಕೆಲವೊಂದು ಟೈಮ್ ನೀವು ಬಿಸ್ಕೆಟ್ಗಳು ತಂದಿರ್ತೀರಲ್ಲ, ಆವಾಗ ಓಪನ್ ಮಾಡಿ ಇಕ್ಕಿರ್ತೀರ, ಅದು ಫ್ರೆಶ್ ಆಗಿರಲ್ಲ, ಮೆತ್ತಗಾಗ್ಬಿಡುತ್ತೆ. ಅಂಥ ಟೈಮಲ್ಲಿ ಈ ಥರ ನೀವು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಈ ಥರ ನೀವು ಹಾಕಿಟ್ಕೊಂಡ್ರೆ ಆ ಬಿಸ್ಕೆಟ್ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ, ಮತ್ತು ಒಂದು 4-5 ದಿವಸವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಕೊಬೋದು. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಈಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ. ಇದಕ್ಕೊಂದು 2 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊತಿದ್ದೀನಿ. ಮೆಂತ್ಯ ಹಾಕಿದ್ಮೇಲೆ ಇದಕ್ಕೆ ನಾನು ಹಪ್ಪಳ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಹಪ್ಪಳ ಕೂಡ ಮೆತ್ತಗಾಗೋದಿಲ್ಲ ಮತ್ತು ಫ್ರೆಶ್ ಆಗಿರುತ್ತೆ. ಸೊ ಇದು ಕೂಡ ಒಂದು ಸಿಂಪಲ್ ಟಿಪ್ಸೇ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು, ಇವಾಗ ಈ ಥರ ನೀವು ಏನಾದರೂ ಒಂದು ಪ್ರಾಡಕ್ಟ್ ಪ್ಯಾಕೆಟ್ ತೊಗೊಂಡಿರ್ತೀರ, ಸ್ವಲ್ಪ ಯೂಸ್ ಮಾಡಿ ಇಟ್ಟಿರ್ತೀರ, ಮತ್ತು ಏನಪ್ಪ ಡಬ್ಬಿಯಲ್ಲಿ ಏನಕ್ಕೆ ಹಾಕಿಡೋದು ಸ್ವಲ್ಪ ಅನ್ನೋದಾದರೆ ಈ ಥರ ಒಂದು ಪ್ಲಾಸ್ಟಿಕ್ ರಬ್ಬರ್ನ ಹಾಕಿಟ್ಕೊಂಡ್ರೆ ಗಾಳಿನೂ ಹೋಗೋದಿಲ್ಲ ಅದರೊಳಗೆ, ಅದು ಐಟಮ್ ಕೂಡ ಕೆಡೋದಿಲ್ಲ. ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಥರ ಅದನ್ನು ಫುಲ್ಲು ರೌಂಡಾಗಿ ತಿರುಗಿಸ್ಬಿಟ್ಟು ಈ ಥರ ಕ್ಲಿಪ್ಗಳು ಕೂಡ ಸಿಗುತ್ತೆ ನಿಮಗೆ, ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ, ತಗೊಳ್ಳಿ. ಈ ಥರ ಮಾಡೋದ್ರಿಂದ ಅದು ಕೂಡ ತುಂಬ ದಿವಸ ಬಾಳಿಕೆ ಬರುತ್ತೆ, ಕೆಡೋದಿಲ್ಲ. ಈಗ ಇನ್ನೊಂದು ಟಿಪ್ಸ್ ಬಂದ್ಬಿಟ್ಟು, ಈ ಥರ ಒಂದು ಬಾಕ್ಸಿಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ, ಅಂದರೆ ಬಾದಾಮಿ. ನೀವು ಯಾವ ಡ್ರೈ ಫ್ರೂಟ್ಸ್ ಅದು ತೊಗೊಳ್ಳಿ. ಕೆಲವೊಂದು ಟೈಮು ಡ್ರೈ ಫ್ರೂಟು ತುಂಬ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿರಲ್ಲ. ಅದಕ್ಕೋಸ್ಕರ ಈ ಟಿಪ್ಸ್ ಫಾಲೋ ಮಾಡಿ. ಜಸ್ಟ್ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿಟ್ರೆ ಅದು ಮೆತ್ತಗೂ ಆಗೋದಿಲ್ಲ ಮತ್ತು ಕ್ರಿಸ್ಪಿನೆಸ್ ಆಗೋ ಹಾಗೆ ಇರುತ್ತೆ, ತುಂಬ ದಿವಸನೂ ಬಾಳಿಕೆ ಬರುತ್ತೆ. ಈಗ ಕೊನೆ ಟಿಪ್ಸು, ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಯೂಸ್ ಮಾಡ್ಕೊಳ್ಳಿ. ನೀವು ಫ್ರೀ ಆಗಿರೋವಾಗ ಅಥವಾ ಟಿ ವಿ ನೋಡೋ ಟೈಮಲ್ಲಿ ಈ ಥರ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡ್ರೆ 15 ದಿವಸವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಆದರೆ ಅಡುಗೆಗೆ ಯೂಸ್ ಮಾಡೋಕ್ಕೆ ಮುಂಚೆ ಇದನ್ನು ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಏನು ಫ್ರೆಂಡ್ಸ್, ಇವತ್ತು ಕೊಟ್ಟಿರೋಂಥ ಸಣ್ಣ ಪುಟ್ಟ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಈಗಲೇ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.